ಇವತ್ತು ಮಕ್ಕಳ ಪರಿಸ್ಥಿತಿ ಏನಿದೆ ಅಂತಂದರೆ, ಮಕ್ಕಳು ಈ ದೇಶದ ಆಸ್ತಿ. ಆದರೆ ಅವರದ್ದು ಯಾವಾಗಲೂ ಕೂಡ ಮಕ್ಕಳಿಗೆ ಸಾಕಷ್ಟು ಸಮಸ್ಯೆಗಳು ಇವಾಗ ಆಗ್ತಾ ಇದೆ. ಒಂದು ತುಂಬ ಮುಖ್ಯವಾಗಿ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಎರಡು ಸಮಸ್ಯೆಗಳಿಂದ ಮಕ್ಕಳು ನರಳ್ತಾ ಇದ್ದಾರೆ. ಒಂದು ಸೈಬರ್ ಕ್ರೈಮ್, ಇನ್ನೊಂದು ಡ್ರಗ್ಸ್. ಇವತ್ತು ಸೈಬರ್ ಕ್ರೈಮ್ ಬಗ್ಗೆ ಯೋಚನೆ ಮಾಡೋದಾದರೆ, ಇವತ್ತು ಅನೇಕ ಕೆಲವು ಕಾರಣಗಳಿಂದ ಮಕ್ಕಳುಗಳು ಈ ಮೊಬೈಲ್ಗೆ, ಇವತ್ತು ಹಾಲು ಕುಡಿಯೋ ಮಕ್ಕಳುಗಳು ಫ್ರಮ್ ದ ಚೈಲ್ಡ್ಹುಡ್ಡಿಂದ ಮಕ್ಕಳುಗಳು ಅಡಿಕ್ಟ್ ಆಗಿ ಬೇರೆ ಬೇರೆ ತನ್ನ ಕ್ರಿಯೇಟಿವಿಟಿನ ಮರಿತಾ ಇದ್ದಾರೆ. ಶಾಲೆ ಒಳಗೆ ಆಟ ಆಡಲಿಕ್ಕೆ ಹೋಗ್ತಾ ಇಲ್ಲ. ಒಂದು ಟಿ ವಿ, ಇನ್ನೊಂದು ಮೊಬೈಲ್, ಈ ಎರಡು ಕಾರಣಕ್ಕಾಗಿ ತನ್ನ ಸಾಮರ್ಥ್ಯವನ್ನು ಕೂಡ ಕಳ್ಕೊತಾ ಇದ್ದಾರೆ. ಹಾಗಾಗಿ ಈ ಸಮಸ್ಯೆಯಿಂದ ಅನೇಕ ಈ ಹಣವನ್ನು ವಹಿವಾಟು ಮಾಡಲಿಕ್ಕೆ ಎಷ್ಟೋ ಜನ ಇಲಿಟ್ರೇಟ್ ತಂದೆಗಳು, ಅಪ್ಪ ಅಮ್ಮದಿರು ತನ್ನ ಮಕ್ಕಳ ಕೈಯಲ್ಲಿ ಮಾಡಿಸ್ಲಿಕ್ಕೆ ಹೋಗಿ ಆ ಮಕ್ಕಳು ಸಾಕಷ್ಟು ಲಾಟ್ರಿಗೆ ಅಥವಾ ಇನ್ನೊಂದಕ್ಕೆ ಅಥವಾ ಬೇರೆ ಬೇರೆ ಕಾರಣಕ್ಕಾಗಿರ್ತಕ್ಕಂಥದ್ದು, ಅಥವಾ ಬೇರೆಯವರು ಅಕೌಂಟ್ಸಿಂದ ದುಡ್ಡು ತಗೊಂಡಿರೋಂಥದ್ದು, ಮಕ್ಕಳುಗಳನ್ನು ಎದುರಿಸಿ ದುಡ್ಡು ತಗೊಂಡಿರ್ತಕ್ಕಂಥದ್ದು, ಅನೇಕ ಈ ಒಂದು ಸೈಬರ್ ಕ್ರೈಮ್ ಆಗಲಿಕ್ಕೆ ಇದು ನಾಂದಿಯಾಗಿದೆ. ಅದರ ಜೊತೆಗೆ ಅನೇಕ ಮಕ್ಕಳು ಕೂಡ ಇವತ್ತು ಚೈಲ್ಡ್ ಕಾನ್ಫ್ಲಿಕ್ಟ್ ವಿತ್ ಲಾ, ಕಾನೂನು ಸಂಘರ್ಷಕ್ಕೆ ಈ ಕಾರಣದಿಂದ ಒಳಗಾಗಿದ್ದಾರೆ. ಯಾವತ್ತೂ ಈ ಒಂದು ಮೊಬೈಲ್ ಅಡಿಕ್ಟ್ ಆದ ಸಂದರ್ಭದಲ್ಲಿ ಕೆಲವು ಸತಿ ಶಾಲೆಯಲ್ಲಿ ಓದಲಿಕ್ಕೆ ಮನಸ್ಸು ಕೆಡುತ್ತೆ. ಆವಾಗ ಸ್ಕೂಲ್ ಡ್ರಾಪ್ಔಟ್ ಆಗ್ತಾರೆ. ಸ್ಕೂಲ್ ಡ್ರಾಪ್ಔಟ್ ಆದಮೇಲೆ ಈ ಕೆಲವು ಸತಿ ಚೈಲ್ಡ್ ಲೇಬರ್ ಆಗ್ಬೋದು. ಇನ್ನು ಕೆಲವು ಸತಿ ಹೆಣ್ಮಕ್ಳದ್ದು ಚೈಲ್ಡ್ ಮ್ಯಾರೇಜ್ ಕೂಡ ಆಗಿದೆ. ಟೀನೇಜ್ ಪ್ರೆಗ್ನೆನ್ಸಿ ಕೂಡ ಕರ್ನಾಟಕದಲ್ಲಿ ಒಂದು ಗಣನೀಯವಾದಂಥ ಸಮಸ್ಯೆಗಳು ಇದು ಬಂದಿದೆ. ಎಷ್ಟೋ ಸಲ ಇದು ಕಾರಣ ಈ ಥರದ್ದು. ಮಕ್ಕಳು ಏನು ಮಾಡಬೇಕು, ಶಾಲೆಯಲ್ಲಿ ಓದಬೇಕು, ಬರೀಬೇಕು, ಅಪ್ಪ ಅಮ್ಮನ ಜೊತೆ ಚೆನ್ನಾಗಿದ್ದರೆ, ಶಾಲೆ ಒಳಗಿದ್ದರೆ ಮಕ್ಕಳು ಸುರಕ್ಷಿತವಾಗಿರ್ತಾರೆ. ಶಾಲೆಯಿಂದ ಆಚೆ ಬಂದ ತಕ್ಷಣ ಎಲ್ಲ ಸಮಸ್ಯೆಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಸೈಬರ್ ಕ್ರೈಮ್ ಅಂತಕ್ಕಂಥ ಒಂದು ಕೂಡ ಮಕ್ಕಳ ಹಾದಿ ತಪ್ಪಿಸ್ಲಿಕ್ಕೆ ಇದು ದೊಡ್ಡ ಒಂದು ಕಾರಣ ಆಗಿದೆ. ಅದಕ್ಕಾಗಿ ನಾವು ಮತ್ತು ಚೈಲ್ಡ್ ಫಂಡ್ ಇಂಡಿಯಾ ಕೂಡ ಜಾಯಿನ್ ಆಗಿ ಯೋಚನೆ ಮಾಡಿ, ಕರ್ನಾಟಕದಲ್ಲಿ 4 ಭಾಗದಲ್ಲಿ ಏನೆಲ್ಲ ನಡೀತಾ ಇದೆ, ಹೇಗೆ ಮಕ್ಕಳುಗಳು ಸಫರ್ ಆಗಿದ್ದಾರೆ, ಅದರ ಒಂದು ಸ್ಟಡೀಸ್ನ ತೆಗೆದುಕೊಂಡು ಆ ಸ್ಟಡೀಸ್ನಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಾವು ತಗೊಂಡು ಬೇರೆ ಬೇರೆ ಏನು ಆಲ್ಟರ್ನೇಟ್ ಮಾಡಿದರೆ, ಪರ್ಯಾಯ ಮಾರ್ಗೋಪಾಯಗಳನ್ನು ಹುಡುಕಿ ಸರ್ಕಾರದ ಜೊತೆ ಮಾತನಾಡಿ, ನಮ್ಮ ಜೊತೆ ಬರ್ತಕ್ಕಂಥ ಕೆಲವು ಇಲಾಖೆಗಳಿದೆ, ಮಕ್ಕಳ ಜೊತೆ ಕೆಲಸ ಮಾಡ್ತಕ್ಕಂಥ ಇಲಾಖೆಗಳು, ಮೇಜರಾಗಿ ಎಜುಕೇಷನ್ ಇರ್ಬೋದು, ಚೈಲ್ಡ್ ಪೊಲೀಸ್ ಇರ್ಬೋದು, ಹಾಗೆ ಸೋಷಿಯಲ್ ವೆಲ್ಫೇರ್ ಇರ್ಬೋದು, ವುಮೆನ್ ಆ್ಯಂಡ್ ಚೈಲ್ಡ್ ಇರ್ಬೋದು, ಎಲ್ಲ ಇಲಾಖೆಗಳ ಜೊತೆ ಒಂದು ಒಗ್ಗೂಟದಲ್ಲಿ, ಸಹಕಾರದಲ್ಲಿ ಈ ಇಶ್ಯೂಸ್ನ ನಿಲ್ಲಿಸಲಿಕ್ಕೆ ಒಂದು ದೊಡ್ಡ ಆಂದೋಲನವನ್ನು ನಾವು ಮಾಡಬೇಕಾಗತ್ತೆ. ಸೊ ಅದಕ್ಕೆ ಆಂದೋಲನಕ್ಕೆ ಬೇಕಾದಂಥ ಒಂದು ಪೂರಕವಾದಂತಹ ಮೆಟೀರಿಯಲ್ಸನ್ನು ಇವತ್ತು ರೆಡಿ ಆಗ್ತಾ ಇದೆ. ಅದಾದಮೇಲೆ ನಾವು ಕುಳಿತು ಒಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ಸನ್ನು ಕೂಡ ತೆಗೆದುಕೊಂಡು ಮಕ್ಕಳುಗಳು ಈ ಇಶ್ಯೂಯಿಂದ ಸುರಕ್ಷಿತವಾಗಿರಲಿಕ್ಕೆ ನಾವು ಖಂಡಿತ ಒಂದು ಒಳ್ಳೆಯ ಯೋಜನೆಯನ್ನು ಮಾಡಲೇಬೇಕಾಗುತ್ತೆ. ಅದರ ಹಿನ್ನೆಲೆಯಲ್ಲಿ ಈ ಕ್ಯಾಂಪೇನ್ಸನ್ನು ನಾವು ತೆಗೆದುಕೊಂಡಿದ್ದೇವೆ. ಇನ್ನೊಂದು ತುಂಬ ಮುಖ್ಯವಾಗಿ ಶಾಲೆಗಳಲ್ಲೂ ಕೂಡ ನಾವು ಉಳಿದಂಥ ಇವತ್ತು ಅಲ್ಟಿಮೇಟ್ಲಿ ಯಾಕೆ ಮೊಬೈಲಲ್ಲಿ ಇವತ್ತು ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ, ನಾವು ಕಂಡಂಗೆ ನಾವು ಓದ್ತಾ ಇರಬೇಕಾದ್ರೆ ಸಾವಿರಾರು ಆಟಗಳಿರ್ತಾ ಇದ್ದು. ಇವತ್ತು ಮಕ್ಕಳ ಮೇಲಿನ ಈ ಸಮಸ್ಯೆಯನ್ನು ನಾವೆಲ್ಲ ಸೇರಿ ನಿವಾರಣೆ ಮಾಡಬೇಕು ಅಂದರೆ, ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೆ ಚೈಲ್ಡ್ ಫಂಡ್ ಇಂಡಿಯಾ ಜಂಟಿಯಾಗಿ ನಾವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ಆಂದೋಲನಕ್ಕೆ ತಾವೆಲ್ಲ ಶಾಲೆಯ ಶಿಕ್ಷಕರು, ಪೋಷಕರು, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು, ವಿದ್ಯಾರ್ಥಿಗಳು, ಹಾಗೆ ಸಮುದಾಯ ಮತ್ತು ಎಲ್ಲ ಇಲಾಖೆಗಳು ಕೂಡ ನಮ್ಮೆಲ್ಲರಿಗೂ ಕೂಡ ಸಹಕಾರವನ್ನು ಕೊಟ್ಟರೆ ಖಂಡಿತವಾಗಿ ಕರ್ನಾಟಕ ರಾಜ್ಯದ ಮಕ್ಕಳುಗಳನ್ನು ಮತ್ತೆ ಈ ಸಮಸ್ಯೆಯಿಂದ ವಾಪಸ್ ತಂದು ಅವ್ರನ್ನ ಒಂದು ಮುಂಚೂಣಿಗೆ ತರಲಿಕ್ಕೆ, ಮಕ್ಕಳಿಗೆ ನಾಯಕತ್ವನ ಬೆಳೆಸಿ ಅವರ ಅಭಿವೃದ್ಧಿಗಾಗಿ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ವಿನಂತಿಸ್ಕೊಳ್ಳೋದು ಏನಂದರೆ, ಈ ಆಂದೋಲನಕ್ಕೆ ತಾವು ಸಹಕರಿಸಬೇಕು ಅಂತೇಳಿ ಈ ಕರ್ನಾಟಕ ರಾಜ್ಯದ ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷನಾಗಿ ನಾನು ತಮ್ಮೆಲ್ಲರಲ್ಲೂ ಕೂಡ ವಿನಂತಿ ಮಾಡ್ಕೊಳ್ತೇನೆ. ಲೆಟ್ಸ್ ಸೇಫ್ ಆ್ಯಂಡ್ ವಾಯ್ಸ್.